ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ರಾಧಾಕೃಷ್ಣ ದೊಡ್ಡಮನಿ ಪರ ನಿಂತಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು. ದೊಡ್ಡಮನಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಘಟಾನುಘಟಿ ನಾಯಕರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸಮುದಾಯಗಳು ಕೂಡ ಅವರ ಪರವಾಗಿ ನಿಂತಿದ್ದಾರೆ. ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಸಮಾವೇಶದಲ್ಲಿ ಕಾಂಗ್ರೆಸ್ನ ಸಚಿವರು ಶಾಸಕರು ಕೂಡ ಭಾಗಿಯಾಗಿದ್ದರು. ಸಚಿವ ಎಂಬಿ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ರಾಧಾಕೃಷ್ಣಗೆ ಮತ ಹಾಕಿ ಅಂತ ಎಂಬಿ ಪಾಟೀಲ್ ಮನವಿಯನ್ನು ಮಾಡಿದ್ದಾರೆ. ಶತಾಯಗತಾಯ ಪಣ ತೊಟ್ಟಿ ನಿಂತಿದ್ದಾರೆ. ರಾಧಾಕೃಷ್ಣ ದೊಡ್ಡಮನೆಯವರನ್ನ ಗೆಲ್ಲಿಸಬೇಕು ಕಲಬುರಗಿಯಲ್ಲಿ ಅಂತ. ಹಾಗಾಗಿ ಲಿಂಗಾಯತ ಸಮಾವೇಶವನ್ನು ಮಾಡಿದರು. ಆ ಸಮುದಾಯದ ಸಮಾವೇಶವನ್ನು ಮಾಡಿದ್ದಾರೆ. ಇಡೀ ಸಮುದಾಯದ ನಾಯಕರು ದೊಡ್ಡಮನಿ ಪರವಾಗಿ ನಿಂತಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಅದರಲ್ಲೂ ಎಂಬಿ ಪಾಟೀಲ್ ಆ ಒಂದು ಸಮುದಾಯದ ಪ್ರಭಾವಿ ನಾಯಕರು. ಭಾಗದಲ್ಲಿ 5 ಸೀಟ್ ಬರ್ತಾವ. 5 ಪಾರ್ಲಿಮೆಂಟ್ ಸೀಟ್ 5 ಬರ್ತಾರ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಗೌರವ ಬರ್ಬೇಕಂದ್ರೆ 5 ಇವತ್ತು ಕಾಂಗ್ರೆಸ್ ಆರಿಸಿ ಬರ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಸವಣ್ಣವರ ಆಶೀರ್ವಾದ, ಚನ್ನಬಸವ ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು. ಆದ್ರೆ ಯಾರಿಗೆ ಅನುಕೂಲ ಆಗ್ತದೆ? ಈ ಭಾಗಕ್ಕೆ ಅನುಕೂಲ ಆಗ್ತದೆ, ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗುತ್ತೆ. 371 ಜೆ ಮಾಡಿದ್ರಿಂದ ಖರ್ಗೆ ಅವ್ರಿಗೆ ಅವ್ರ ಮನೆಯವ್ರಿಗೂ ಅನುಕೂಲ ಆಯ್ತಾ? ಯಾರಿಗೆ ಅನುಕೂಲ ಐತ್ರಿ? ಈ ಭಾಗಕ್ಕೆ ಅನುಕೂಲ ಐತೆ, ಎಲ್ಲರಿಗೂ ಅನುಕೂಲ ಐತೆ. ಆಗೈತೆ ಇಲ್ಲೋ? ಯಾಕೋ ಅವಾಜ್ ಬರಕತ್ತಲ್ಲ. ನಾವು ಬಿಜಾಪುರವ್ರು ಹಿಂಗ್ ಸ್ವಲ್ಪ ಬಿರ್ಸಿರ್ತೀವಿ, ನಾವು ಹಂಗೆ ಮೆತ್ತಗಿರಂಗಿಲ್ಲ. ಆಗೈತೆ ಇಲ್ರಿ? ಅದಕ್ಕೆ ಯಾವುದೋ ಕ್ಷುಲ್ಲಕ ಕಾರಣಗಳು ಇಲ್ಲ. ಚುನಾವಣೆ ಬಂದ ಮಾಡ್ತಾರ. ಚುನಾವಣೆ ಬಂದ ಬೆಂಕಿ ಹಚ್ಚುಕ ಯಾವುದೋ ಒಂದು ಘಟನೆ ನಡೀತದ, ಅದಕ್ಕೆ ರಾಜಕೀಯ ಬಣ್ಣ ಕೊಡ್ತಾರ. ನಾವೊಂದು ಉದಾಹರಣೆ ಹೇಳ್ಬೇಕಂದ್ರೆ ಅವ್ರು ಹೇಳೋದು ತಪ್ಪಾಗ್ತದೆ. ಮಾಧ್ಯಮ ಸ್ನೇಹಿತರೆಲ್ಲ ಇದಾರೆ. ನನಗೊಂದು ಉದಾಹರಣೆ ಒಬ್ರು ಹೇಳಿದ್ರು. ಒಂದ್ ಕಡೆ ಚುನಾವಣೆ ನಡೆಯುತ್ತಿತ್ತು. ಒಬ್ಬ ಕಾರ್ಯಕರ್ತ ಜಗಳ ಆಯ್ತು, ಜಗಳನಾಗ ಬಡದಾಟ ಆಯ್ತು. ಅವ್ನು ಹಾಸ್ಪಿಟಲ್ ತಗೋದು ಹೋಗೋದಿಗೆ ಇವ್ರ ಅದನ್ನು ಮುಗಿಸ್ಬಿಟ್ರ. ಹೋದ ಮರುದಿವ್ಸ ಸತ್ಬಿಟ್ಟವ ಅಂತ ಸತ್ ಹೊಡೆದ್ರು ಇವ್ರ. ಒಂದ್ ಕಡೆ ನಡೆದ ಘಟನೆ, ನೈಜ ಘಟನೆ, ಅದು ಹೇಳಕ್ ಬರಂಗಿಲ್ಲ. ಹೇಳಿದ್ರು ನನಗೊಂದು ನೋಡಿ ಸಾಹೇಬ್ರ ಹಿಂಗಾಯ್ತು, ಹಾಸ್ಪಿಟ್ಲ್ ಬಂದ್ರು, ಗಲಾಟೆ ಆಯ್ತು. ಗಲಾಟೆ ಆದ್ಮೇಲೆ ತಗೊಂಡು ಹಾಸ್ಪಿಟಲ್ ತಗೊಂಡು ಹೋಗ್ಬಿಟ್ರೆ ಹಾಸ್ಪಿಟಲ್ ಆದ್ಯಾಗ ಗಾಡಿಯಾಗ ಏನ್ ಮಾಡಿದ್ರು, ಬಾಡಿ ಸತ್ತ ನಾನು ಹಾಸ್ಪಿಟಲ್ ತಂದ್ರು. ಇಂಥವೆಲ್ಲ ನಡೀತಾವ. ಯಾವುದೋ ಒಂದು ಘಟನೆ ಅದ್ರ ಒಯ್ದು ಖರ್ಗೆ ಸಾಹೇಬ್ರಿಗೆ ಹಚ್ಚುದ, ಸಮಾಜಕ್ಕೆ ಹಚ್ಚುದ, ಅದಾಗಬಾರ್ದು. ಖರ್ಗೆ ಸಾಹೇಬರ ವ್ಯಕ್ತಿತ್ವನ ನಾನು ನೋಡಿದ್ದೀನಿ. ನನಗೂ ತಂದೆ ಸಮಾನ ಇದ್ರು ಸರ್. ಎಂದೂ ಕೂಡ ಯಾರಿಗೂ ಕೂಡ ಅವರು ದ್ವೇಷ ಮಾಡಿದಂಥವ್ರಲ್ಲ, ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ, ಅವಹೇಳನ ಮಾಡಿಲ್ಲ, ಅಗೌರವವಾಗಿ ಕಂಡಿಲ್ಲ. ಆ ಗಂಭೀರತೆ ಇವತ್ತು ಸೌರಲ್ಲಿದೆ. ಹೀಗಾಗಿ ಬಂದ 5 ನಿಮಿಷ ಮಾತಾಡ್ಬೋದಲ್ಲ, ಮಾತಾಡಾಗಿದ್ರೆ ಬಿಡ್ತೀನಿ. ಮತ್ತೆ ಈಗಿನ ಬಂದ ಇವರು ಕೆಲವು ಮಂದಿ ನಮ್ಮಲ್ಲಿ ನಮ್ಮ ಜಿಲ್ಲಾ ಮೋದಿ ರೋಡ್ ಓಟ್ ಹಾಕಿದ್ರು. ಹೌದಪ್ಪ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷ, ದೇಶವನ್ನು ಕಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿಯವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಎಲ್ಲರೂ ಬ್ರಿಟಿಷರ ಪರವಾಗಿದ್ದಂಥವ್ರು. ಲಕ್ಷಾಂತರ ಜನ ನಿಮ್ಮ ಹಿರಿಯರು, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಯೋಧರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಇವತ್ತು ದಿವಸ ಮಠ ಆಸ್ತಿಗಳನ್ನು ಕಳ್ಕೊಂಡು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತರಿಸಿಕೊಂಡು. ಬಿಜೆಪಿಯವರು ಯಾರು ಭಾಗವಹಿಸಿಲ್ಲ. ಇವ್ರು ಯಾರು ಪ್ರಾಣ ಕಳ್ಕೊಂಡಿಲ್ಲ, ಇವ್ರು ಯಾರು ಆಸ್ತಿಯನ್ನು ಕಳ್ಕೊಂಡಿಲ್ಲ. ಮತ್ತೆ ಬಂದು ಇವತ್ತು ರಾಷ್ಟ್ರೀಯತೆ ಹೇಳ್ತಾರೆ, ನಮಗೆ ದೇಶ ಅಭಿಮಾನ ಹೇಳ್ತಾರೆ, ದೇಶ ಪ್ರೇಮ ಬಗ್ಗೆ ಹೇಳ್ತಾರೆ. ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. 5 ನಿಮಿಷದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕಿದ್ರೆ ನಮಗೆ ತಿನ್ಲಿಕ್ಕೆ ಆಹಾರ ಇರಲಿಲ್ಲ, ಹಿರಿಯರ ಅನೇಕರೆಲ್ಲ ಇದರಲ್ಲಿ ನಮ್ಮ ಪಾಟೀಲ್ ಇದ್ದಾರೆ. ವಿದೇಶದಿಂದ ಅಮೆರಿಕಾದಿಂದ ಕೆಂಪು ಗೋಧಿ ತಂದು ಆಮದು ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಿದ್ವಿ. ಜವಾಹರ್ಲಾಲ್ ನೆಹರು ಪ್ರಥಮ ಪ್ರಧಾನಮಂತ್ರಿಗಳು ಹಸಿರು ಕ್ರಾಂತಿಯನ್ನು ಮಾಡೋ ಮೂಲಕ, ಗ್ರೀನ್ ರೆವಲ್ಯೂಷನ್ ಮಾಡೋ ಮೂಲಕ
ಇವತ್ತು ನಾವು 140 ಕೋಟಿ ಜನರಿಗೆ ಎಷ್ಟು ಬೇಕು ಆಹಾರ ಅಷ್ಟು ಆಹಾರ ಉತ್ಪಾದನೆ ಮಾಡಿ ಇವತ್ತು 2 ಪಟ್ಟು ಹೊತ್ತು ದಿವಸ ವಿದೇಶಿಗೆ ರಫ್ತು ಮಾಡ್ತಾ ಇದೀವಿ. ಇದು ಕಾಂಗ್ರೆಸ್ ಕೊಟ್ಟಂತ ಶಕ್ತಿ ಇವತ್ತಿನ ದಿವಸ. ಇನ್ನು ಅನೇಕ ರಾಷ್ಟ್ರಗಳಿದಾವೆ, ಟಿವಿಯಲ್ಲಿ ನೋಡ್ತಾ ಇದ್ರೆ ಆಫ್ರಿಕಾ ರಾಷ್ಟ್ರದಲ್ಲಿ ಈ ನೀವು ಜಾತ್ರೆಗ ಶರಣಬಸವ ಶಿವರಾಗ ಎಲ್ಲ ನೋಡ್ತಿದ್ರಿ, ದೊಡ್ಡ ದೊಡ್ಡ ಕಡಾಯಿಗಳು ಇರ್ತಾವ. ಆ ಕಡಾಯಿದಾಗ ಅನ್ನ ಬೇಯಿಸಿರ್ತಾರೆ. ಈ ಕಡೆ ಇನ್ನೊಂದ್ ಕಡೆ ಮದುವೆಯಾಗ ಇನ್ನೊಂದ್ ಕಡೆ ಸಾರು ಇರ್ತದ. ಆ ಮಕ್ಕಳು ಬಿಕ್ಕಳು ಬೇರೆ ಬೇರೆ ಬಂದು ಜನ ಸಹಾಯ ಮಾಡ್ತಿರ್ತಾರ. ಆ ಪ್ಲೇಟ್ನಾಗ ಅನ್ನ ಹಾಕ್ತಿರ್ತಾರ, ಸಾರು ಹಾಕ್ತಿರ್ತಾರ, ಮುಂದೆ ನಡೀತಿರ್ತಾರ ಮಕ್ಕಳು ಹೆಣ್ಮಕ್ಳು ಹಿರಿಯರು ಎಲ್ಲ. ನಮ್ಮ ದೇಶನಾಗ ಹಂಗದ. ಹಸಿರು ಕ್ರಾಂತಿ ಮಾಡಿದವರು ಯಾರೋ ಕಾಂಗ್ರೆಸ್ ಪಕ್ಷದವರು, ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವ್ರ ನಂತರ ಇವತ್ತು ನಮ್ಮ ದೇಶದಾಗ ಒಂದು ಸೂಜಿನ ಉತ್ಪಾದನೆ ಮಾಡ್ತಾರೆ. ಹೊಲಿ ಸೂಜಿನ ಉತ್ಪಾದನೆ ಮಾಡ್ತಿರ್ಲಿಲ್ಲ ನಾವು. ಜವಾಹರ್ಲಾಲ್ ನೆಹರು ಅವರು ಇವತ್ತು ಸಾರ್ವಜನಿಕ ಉದ್ಯಮಗಳನ್ನ, ಸರ್ಕಾರಿ ಉದ್ಯಮಗಳನ್ನ ಪ್ರಾರಂಭ ಮಾಡಿ ನಮ್ಮ ರಾಜ್ಯದಾಗ ತಗೊಳ್ರಿ. HAL, BEL, BHEL, BEML, HMT ವಾಚ್ ಇತ್ತಲ್ಲ, ಅದು HMT. ಇಸ್ರೋ ಮೊನ್ನೆ ಚಂದ್ರಯಾನ ಮಾಡಿದ ಇಸ್ರೋ, ಇದೇನು ನರೇಂದ್ರ ಮೋದಿ ಬಂದ್ ಮಾಡಿದ್ರ? ಈ ಸಂಸ್ಥೆಗಳು ನರೇಂದ್ರ ಮೋದಿ ಅವರು ಬಂದಾಗಾಯ್ತು. ನವರತ್ನ ಕಂಪನಿಗಳು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ONGC ಇದೆಲ್ಲ ಪ್ರಾರಂಭ ಮಾಡಿ